ಆಲಯವಾಗಿರುವ ಅವರ ಮನೆಯಲ್ಲಿ ಯೇಸು ಇದ್ದಾರ. ನಿನ್ನ ಜೀವಿತದಲ್ಲಿ ಪ್ರಿಯ ದೈವ ಮಗುವೆ, ಯು ಮೇ ಹ್ಯಾವ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್, ಬಟ್ ಮೈ ಕ್ವೆಶ್ಚನ್ ಈಸ್ ಜೀಸಸ್ ವಿತ್ ಯು? ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಸಂದೇಶ, ಥ್ಯಾಂಕ್ ಗಾಡ್ ಜೀಸಸ್ ಈಸ್ ಇನ್ ಅವರ್ ಬೋಟ್. ದೇವರಿಗೆ ಸ್ತೋತ್ರ, ಯೇಸು ನಮ್ಮ ದೋಣಿಯಲ್ಲಿ ಇದ್ದಾರೆ. ಎಸ್, ಯು ಹರ್ಡ್ ಇಟ್ ರೈಟ್ಲಿ. ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಪ್ರಿಯರೇ. ದೇವರಿಗೆ ಸ್ತೋತ್ರ, ಯೇಸು ನಮ್ಮ ದೋಣಿಯಲ್ಲಿ ಇದ್ದಾರೆ. ಥ್ಯಾಂಕ್ ಗಾಡ್ ಜೀಸಸ್ ಈಸ್ ಇನ್ ಅವರ್ ಬೋಟ್. ಥ್ಯಾಂಕ್ ಗಾಡ್ ಜೀಸಸ್ ಈಸ್ ಇನ್ ಅವರ್ ಬೋಟ್. ಯಾವಾಗ ಯೇಸು ಈ ಒಂದು ಶಿಷ್ಯರೊಂದಿಗೆ ಇದ್ರಂತಾರೆ ಪ್ರಿಯರೇ, ಅವರು ಸಮಸ್ಯೆಗಳಲ್ಲಿರುವಾಗ, when their ship was into great storm, when they faced the waves, that time the Bible tells they were not alone. ಅವರು ಒಬ್ಬಂಟಿ ಆಗಿಲ್ಲ, ಯೇಸು ಆ ದೋಣಿಯಲ್ಲಿ ಅವರೊಂದಿಗೆ ಇದ್ದರು. ದೇವರಿಗೆ ಸ್ತೋತ್ರವಾಗಲಿ. ಶಿಷ್ಯರು, ಯೇಸುವಿನ ಶಿಷ್ಯರು, ಅವರು ಒಬ್ಬಂಟಿಯಾಗಿ ಇರಲಿಲ್ಲ ಪ್ರಿಯರು. ಯೇಸುವಿನ ಶಿಷ್ಯರು ಆ ದೋಣಿಯಲ್ಲಿ ಒಬ್ಬಂಟಿಯಾಗಿ ಇರಲಿಲ್ಲ. ಒಬ್ಬಂಟಿಯಾಗಿದ್ದಿದ್ರೆ ಯೋಚನೆ ಮಾಡಿ ನೋಡಿರಿ ಏನ್ ಆಗ್ತಾ ಇತ್ತು. ಆ ದೋಣಿ ಮುಳುಗಿ ಹೋಗ್ತಾ ಇತ್ತು. ಅವರು ಭಯಪಟ್ಟು ಆ ನೀರಿನಲ್ಲಿ ಅವರು ಮುಳುಗಿ ಹೋಗಿ ಸತ್ತು ಹೋಗುವವರಾಗಿ ಇದ್ದಿರಬೇಕು ಪ್ರಿಯರೇ. ಹೆಣಗಳನ್ನು ಹಿಡಿತಾ ಇದ್ರು. ಮೀನು ಹಿಡಿತಾ ಇರುವ ಬೆಸ್ತರನ್ನು ಬೇರೆ ಬೆಸ್ತರೆಲ್ಲ ಬಂದು ಇವರ ದೇಹಗಳನ್ನು, ಶವಗಳನ್ನು ಹಿಡಿತಾ ಇರಬೇಕಾಯಿತು. They would have perished, but thank God, ದೇವರಿಗೆ ಸ್ತೋತ್ರವಾಗಲಿ, ಆ ದೋಣಿಯಲ್ಲಿ ಯೇಸು ಇದ್ರು. ಪ್ರಿಯ ಸಹೋದರ ಸಹೋದರಿ, ನಿನ್ನ ದೋಣಿನಲ್ಲಿ ಯಾರಿದ್ದಾರೆ? Is Jesus in your boat? ಯೇಸು ನಿನ್ನ ಜೀವನದ ದೋಣಿನಲ್ಲಿ ಇದ್ದಾರ? ಯೇಸು ನನ್ನ ಕುಟುಂಬದಲ್ಲಿ ಇದ್ದಾರ? ಈಸ್ ಜೀಸಸ್ ಇನ್ ಅವರ್ ಹೌಸ್? ಯೇಸು ಇವತ್ತು ಬೆಳಗಿನ ಸಮಯ ಪರಲೋಕದ ದೇವರ ಆಲಯವಾಗಿರುವ ಅವರ ಮನೆಯಲ್ಲಿ ಯೇಸು ಇದ್ದಾರ? ನಿನ್ನ ಜೀವಿತದಲ್ಲಿ ಪ್ರಿಯ ದೈವ ಮಗುವೆ, ಯು ಮೇ ಹ್ಯಾವ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್, ಬಟ್ ಮೈ ಕ್ವೆಶ್ಚನ್ ಈಸ್ ಜೀಸಸ್ ವಿತ್ ಯು? ಯೇಸು ನಿನ್ನ ಸಂಗಡ ಇದ್ದಾರ? ಯೇಸು ನಿನ್ನ ಸಂಗಡ ಇದ್ದಾರ? ಯೇಸು ಇವರ ದೋಣಿನಲ್ಲಿ ಇದ್ರು ಪ್ರಿಯರೇ. ಬೈಬಲ್ ಹೇಳುತ್ತದೆ ಬೇರೆ ಹಡಗಲ ಇತ್ತು. There were many ships. But Jesus was in this particular ship with the disciples. ಯೇಸು ಎಲ್ಲಾ ದೋಣಿನಲ್ಲಿ ಇರಲಿಲ್ಲ, ಆದರೆ thank God that Jesus was with them. ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯನ ಯೋಚನೆ ಮಾಡಿದ ಪ್ರಕಾರ ಇಲ್ಲ. ಆ ಉಪದ್ರದಲ್ಲಿ, ಆ ಒಂದು ಬಿರುಗಾಳಿಯಲ್ಲಿ, ಆ ಸಮುದ್ರಕ್ಕೆ ಅಲೆಗಳು ಬಂದ ನಿಮಿತ್ತವಾಗಿ ಈ ಶಿಷ್ಯರು ನಾಶವಾಗಕ್ಕಿದ್ದಾರೆ, ಇವರು ಸಾಯಕ್ಕಿದ್ದಾರೆ, ಇವರು ಅಳೆದು ಹೋಗಕ್ಕಿದ್ದಾರೆ ಎಂದೆಲ್ಲ ಜನರು ಯೋಚನೆ ಮಾಡಿರಬಹುದು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಯೇಸು ಅವರು ಒಂದಿಗೆ ಇದ್ರು ಪ್ರಿಯರೇ. ಯೇಸು ಅವರ ಸಂಗಡ ಇದ್ದ ಕಾರಣ ಮನುಷ್ಯನ ಯೋಚನೆ ಮಾಡಿದ ಪ್ರಕಾರ ಅವರಿಗೆ ಏನು ಆಗಿಲ್ಲ ಪ್ರಿಯರೇ. ಇವತ್ತು ಬೆಳಗಿನ ಸಮಯ ಐ ವಾಂಟ್ ಟು ಟೆಲ್ ಯು, ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ, ಇಟ್ ಇಸ್ ನಾಟ್ ವಾಟ್ ಪೀಪಲ್ ವಿಲ್ ಸೇ, ಇಟ್ ಇಸ್ ನಾಟ್ ವಾಟ್ ಅದರ್ಸ್ ವಿಲ್ ಸೇ, ಇಟ್ ಇಸ್ ಫೈನಲ್ ವರ್ಡ್ ಈಸ್ ವಾಟ್ ಗಾಡ್ ಸೇಸ್. ಕರ್ತನು, ಓ ಸರ್ವಶಕ್ತನಾದ ದೇವರು, ಯೆಹೋವ ಶಮ, ಯೆಹೋವ ರಫಾ, ಓ ಇಮ್ಯಾನ್ಯುಯಲ್ ದೇವರು ಆ ದೋಣಿನಲ್ಲಿ ಇದ್ದರು ಪ್ರಿಯರೇ. ಆ ದೋಣಿನಲ್ಲಿ ಇದ್ದ ಕಾರಣ ದೇವರ ಬಲ, ದೇವರ ಶಕ್ತಿ, because of his presence there was his power, and because of his power there was provision in that boat. Hallelujah. ಯೇಸು ಇದ್ದ ಕಾರಣ ಅಲ್ಲಿ ಬಲ ಇತ್ತು. ಯಾರ ಬಲ ಇತ್ತು? ಯೇಸುವಿನ ಬಲ ಇತ್ತು. ಯೇಸುವಿನ ಬಲ ಇದ್ದ ಕಾರಣ ಆ ಶಿಷ್ಯರಿಗೆ ಅವರ ಅಗತ್ಯಗಳು ಪೂರೈಸಿಗೊಳಿಸಲ್ಪಟ್ಟಿತ್ತು ಪ್ರಿಯರೇ. Their needs were provided because Jesus was in the boat. ಯೇಸು ಆ ದೋಣಿನಲ್ಲಿ ಇದ್ದ ಕಾರಣ. ಪ್ರಿಯ ಸಹೋದರ ಸಹೋದರಿ, it doesn't matter who is with us and who is not with us. ಯಾರಿದ್ದಾರೋ ಯಾರಿಲ್ಲವೋ ಅದ್ರ ಬಗ್ಗೆ ಚಿಂತೆ ಇಲ್ಲ ಪ್ರಿಯರೇ, ಚಿಂತೆ ಇಲ್ಲ.
The question this morning is Jesus in your boat? ಯಾರಿದ್ದಾರೋ ನಮ್ಮ ಮಧ್ಯದಲ್ಲಿ, ಯಾರಿದ್ದಾರೋ ನನ್ನ ಜೀವಿತದಲ್ಲಿ, ಅದು ಮುಖ್ಯ ಇಲ್ಲ ಪ್ರಿಯರೇ. People will come, people will go, friends will come, friends will go. ಸ್ನೇಹಿತರು ಬರ್ತಾರೆ, ಸ್ನೇಹಿತರು ಹೋಗ್ತಾರೆ. ಎಲ್ಲರೂ ಚೆನ್ನಾಗಿರುವಾಗ ಅವರು ನಮ್ಮೊಂದಿಗೆ ಚೆನ್ನಾಗಿರ್ತಾರೆ. But everything goes against us, people will live. ಯೋಬನ ಹಾಗೆ ಒಬ್ಬಂಟಿಯಾಗಿ ನಾವು ಆಗಬಹುದು. You know what ಪ್ರಿಯರೇ, ಸತ್ಯ ಏನು ಗೊತ್ತಾ? ನಮ್ಮ ಪರಿಸ್ಥಿತಿನಲ್ಲಿ ಯೇಸು ಇರೋದು ಮುಖ್ಯ. ನಮ್ಮ ದೋಣಿನಲ್ಲಿ ಯೇಸು ಇರೋದು ಮುಖ್ಯ. ಯೇಸು ಇರೋದು ಮುಖ್ಯ. ಬಟ್ ಯು ನೋ ವಾಟ್, ಇವತ್ತು ದುಃಖಕರವಾದ ಸಂಗತಿ, ದ ಸ್ಯಾಡ್ ಪಾರ್ಟ್ ಈಸ್ ದ ಡಿಸೈಪಲ್ಸ್ ಸೆಡ್, ಡಿಸೈಪಲ್ಸ್ ಶಿಷ್ಯರು ಹೇಳುತ್ತಾರೆ, 3 ಪುಸ್ತಕ ಓದ್ತಾ ಇದ್ದಾರೆ, ಮತ್ತಾಯ, ಮಾರ್ಕ್, ಲೂಕ. ಮತ್ತಾಯ, ಮಾರ್ಕ್, ಲೂಕದಲ್ಲಿ 3 ಪುಸ್ತಕದಲ್ಲಿ ಶಿಷ್ಯರು ಬೇರೆ ಬೇರೆ ರೀತಿಯಾದ ಕಾರ್ಯಗಳನ್ನು ಅವರು ಹೇಳುವವರಾಗಿದ್ದಾರೆ. ಓದಿಕೊಳ್ಳೋಣ. ಮಾರ್ಕ್ 4:38. ಮಾರ್ಕ್ 4:38. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಾ ಇದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು, ನಾವು ಮುಳುಗಿ ಹೋಗೋದ್ರಲ್ಲಿ ಚಿಂತೆ ಇಲ್ಲವಾ ಎಂದು ಅವರು ಕೇಳಿದ್ರು. ಲೂಕ 8:24. ಲೂಕ್ಸ್ ಗಾಸ್ಪಲ್ 8:24. ಅವರು ಆತನ ಹತ್ತಿರ ಬಂದು, ಗುರುವೇ, 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 ಸಾಯುತ್ತೇವೆ ಎಂದು ಹೇಳಿದರು. ಸಾಯುತ್ತೇವೆ ಎಂದು ಹೇಳಿದರು. ಗುರುವೇ, ಗುರುವೇ, ಸಾಯುತ್ತೇವೆ ಅಂದ್ರು. ಮಾಸ್ಟರ್, ಮಾಸ್ಟರ್, we are perishing. ಮಾಸ್ಟರ್, can you not we perish? ನಿಮಗೆ ಚಿಂತೆ ಇಲ್ಲವಾ? ನಾವು ಮುಳುಗಕ್ಕಿದ್ದೀವಿ. Save us, for we are perishing. ಪ್ರಿಯ ದೈವಜನ, the disciples knew that the master, the one who created the oceans, ಸೃಷ್ಟಿಕರ್ತನು, ಸರ್ವಶಕ್ತನಾದ ದೇವರು, ಸರ್ವವನ್ನೇ ಆಳ್ವಿಕೆ ಮಾಡುವಂತ ಯೇಸು ಮಹಾರಾಜ, ಯೇಸು ಕರ್ತನು, ನಾನೇ ಮಾರ್ಗ, ನಾನೇ ಸತ್ಯ, ಜೀವವಾಗಿದ್ದೀನಿ, ನಾನೇ ಪುನರುತ್ಥಾನ, ನಾನೇ ಜೀವವಾಗಿದ್ದೀನಿ, ನಾನಿಲ್ಲದೆ ಬೇರೆ ದೇವರುಗಳು ನಿಮಗೆ ಇರಕ್ಕಿಲ್ಲ ಎಂದು ಹೇಳಿದಂಥ ಕರ್ತನು ಆ ದೋಣಿನಲ್ಲಿದ್ದಾರೆ, ದೋಣಿನಲ್ಲಿದ್ದಾರೆ. But you know what? The disciples, they forgot that his presence will make a difference. ಇವರ ಪ್ರಸನ್ನತೆ, ಯೇಸು ಅಲ್ಲಿ ಇರೋದ್ರಿಂದ ಎಲ್ಲ ಕಾರ್ಯಗಳು ಬದಲಾವಣೆ ಆಗಕ್ಕೆ ಸಾಧ್ಯ ಎಂದು ಈ ಶಿಷ್ಯರು ಮರ್ತು ಬಿಟ್ಟರು. ಪ್ರಿಯರೇ, ಇವರು ಮರ್ತು ಬಿಟ್ಟರು ಯೇಸು ಇದ್ದಾರೆ. Amen. And because of that, ಮರ್ತರು ಅಂದ್ರೆ ಏನರ್ಥ? They did not recognize his power. They did not recognize his presence. They did not recognize who he was. ಅವರು ಯಾರು ಎಂದು ಅವ್ರಿಗೆ ಗೊತ್ತಿಲ್ಲ. ಪ್ರಿಯರೇ, like some of us, ನಾವೇನ್ ಮಾಡ್ತೀವಿ? You think Jesus is only a God of on a Sunday morning. ಬರೀ ಭಾನುವಾರ ಬೆಳಗ್ಗೆಗೆ ಅವರು ದೇವರೆಂದು ಯೋಚಿಸ್ತೇವೆ. ಇನ್ನು ಕೆಲವರು ಹುಷಾರ್ ತಪ್ಪಿದ್ರೆ ಅವರು ಗುಣಪಡಿಸ್ತಾರೆ ಎಂದು ಬರೀ ಗುಣಪಡಿಸುವ ಯೇಸುವನ್ನು ಕೆಲವರು ಹಿಂಬಾಲಿಸ್ತಾ ಇದ್ದೀರ. ಕೆಲವರಿಗೆ ಮದುವೆ ಆಗಬೇಕು, ಕೆಲಸ ಆಗಬೇಕು, ಮಕ್ಕಳಾಗಬೇಕು, ಒಂದು ಮನೆ ಕಟ್ಟಬೇಕು, ಒಂದು ವಾಹನ ಕೊಂಡುಕೊಳ್ಳಬೇಕು. ಅವ್ರು ಪ್ರಾರ್ಥಿಸುವಾಗ ಅವರು ಅದ್ಭುತ ಮಾಡುತ್ತಾರೆ. ಅದ್ಭುತ ಯೇಸು ಅವ್ರ ಜೊತೆನಲ್ಲಿದ್ದಾರೆ. ಬಟ್ ಇಲ್ಲಿ ಅವ್ರಿಗೆ they forgot. They believed many things that Jesus can do. But ಅಂತ ಸನ್ನಿವೇಶದಲ್ಲಿ ಅವ್ರು ನೋಡಿ ಏನು ಕೂಗಿಕೊಳ್ತಾರೆ? ಗುರುವೇ, ನಾವು ಸಾಯ್ತಾ ಇದ್ದೀವಿ, ನಿನಗೆ ಚಿಂತೆ ಇಲ್ಲವಾ? ಗುರುವೇ, ನಾವು ಮುಳುಗಿ ಹೋಗಕ್ಕಿದ್ದೀವಿ. Do you not care for us? ನೀವು ನಮಗೋಸ್ಕರ ಚಿಂತಿಸಕ್ಕಿಲ್ವಾ?
ಚಿಂತೆ ಮಾಡಕ್ಕಿಲ್ವ? They forgot. ಅವರು ಮರೆತು ಹೋದ್ರು that Jesus is all powerful. ಅವರು ಸೃಷ್ಟಿಕರ್ತ, ಅವರು ಎಲ್ಲ ಕಾರ್ಯಗಳನ್ನು ಮಾಡಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿ, many a time this happens. Many a time ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಅವರು ಸಮಾಧಿಯಿಂದ ಹೊರಗೆ ಬಂದು ಮಗ್ದಲನ ಮರಿಯಲ್ ಹತ್ರ ಮಾತಾಡುವಾಗ, ಯೋಹಾನ್ 20ನೇ ಅಧ್ಯಾಯದಲ್ಲಿ ಓದ್ತೀವಿ. ಮಗ್ದಲನ ಮರಿಯಲ್ ಗಮನಿಸಿ, ಮಗ್ದಲನ ಮರಿಯಲ್ ಹತ್ರ ಮಾತಾಡುವಾಗ she did not recognize Jesus nor his voice. ಯೇಸುವಿನ ಶಬ್ದವನ್ನು ಕೇಳಿಸಿಕೊಳ್ಳಕ್ಕೆ ಆಗಲಿಲ್ಲ. You know what she said? She thought, the Bible says that she thought that Jesus was a gardener. ತೋಟಗಾರನು ಎಂದು ಯೋಚನೆ ಮಾಡಿ ಯೇಸು ಹತ್ರನೇ ಕೇಳ್ತಾಳೆ, ಯೇಸುವನ್ನು ನೀನು ನೋಡಿದೆ? Did you find my master? ಎಂದು ಕೇಳ್ತಾಳೆ. ಒಂದು ಸ್ಯಾಮ್ಯುಯಲ್ ಪುಸ್ತಕದಲ್ಲಿ ಓದುತ್ತೀವಿ, that little boy Samuel, he could not recognize the voice of God. ದೇವರ ಸ್ವರವನ್ನು ಕೇಳಿಸಿಕೊಳ್ಳದ ರೀತಿಯಲ್ಲಿ ದೇವರ ಹತ್ರ ಹೋಗಕ್ಕೆ ಇರುವ ಅವನು ದೈವ ಸೇವಕನ ಹತ್ರ ಹೋಗುವವನಾಗಿದ್ದಾನೆ. They could not recognize the voice of God. Praise the Lord. ಯೋಹಾನ್ 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೀವಿ, ತೋಮ ಹೇಳುತ್ತಾನೆ, ಶಿಷ್ಯರು ಹೇಳುತ್ತಾರೆ, ಮೊದಲನೇದಾಗಿ ಯೇಸು ಪುನರುತ್ಥಾನ ಹೊಂದಿದ್ದಾರೆ. ತೋಮ ಹೇಳ್ತಾನೆ, unless and until I see Jesus and I put my fingers through his wounds, I will not believe. ಅವರ ಗಾಯದ ಒಳಗಡೆ ನನ್ನ ಕೈ ಹಾಕಿದ್ರೇ ನಾನು ನಂಬುತ್ತೇನೆ. See, all these people, ಇವರೆಲ್ಲರೂ ಏನು ಮಾಡಿದರು? They did not recognize Jesus. ಯೇಸುವನ್ನು ಅವರು ಏನು ಮಾಡಿಲ್ಲ? ಗುರುತಿಸಲಿಲ್ಲ. The disciples ಅವ್ರು ಏನು ಮಾಡಿದರು? They could not recognize that Jesus was in the boat. ಯೇಸು ಅವರ ಸಂಗಡ ಇದ್ದಾರೆ, ಇರುವ ಕರ್ತನು, ಅವರ ಅದ್ಭುತ ಸ್ವರೂಪನು, ಅವರು ಮಹತ್ವವಾದ ಕಾರ್ಯಗಳನ್ನು ಮಾಡಕ್ಕೆ ಶಕ್ತರಾಗಿದ್ದಾರೆ ಎಂದು they did not believe. They did not believe. ಪ್ರಿಯ ದೈವಜನ, ಈ ಯೇಸು ಯಾರು ಗೊತ್ತು? Do you know who Jesus is? ಈ ಯೇಸು ಈತನೇ 5 ರೊಟ್ಟಿ 2 ಮೀನು 5,000 ಜನರಿಗೆ ಪೋಷಿಸಿದವರು. ಅವರು ಇವತ್ತು ಬೆಳಗಿನ ಸಮಯ ನಿಮ್ಮ ಸಂಗಡ ಇದ್ದಾರೆ. He is the same Jesus who walked on water. ನೀರಿನ ಮೇಲೆ ನಡೆದಾತನು. ಅವರು ನಮ್ಮ ಮಧ್ಯದಲ್ಲಿ ಇರುವವರಾಗಿದ್ದಾರೆ, ನಿಮ್ಮ ಸಂಗಡ ಇದ್ದಾರೆ. He is the same Jesus who cried out at the tomb of Lazarus, Lazarus come out. 4 ದಿನ ಸತ್ತು ಹೋದಂತ ಲಾಜರಸ್ ಎದ್ದು ಬಂದನು at the voice of Jesus. ಆ ಯೇಸು ನಮ್ಮ ನಡುವೆ ಇರುವವರಾಗಿದ್ದಾರೆ. He is the same Jesus. ಕುರುಡರಿಗೆ ಕಣ್ಣು ಕೊಟ್ಟನು, ಕಿವುಡರಿಗೆ ಕಿವಿ ಕೊಟ್ಟನು, ಕುಂಟರನ್ನು ನಡೆದು ಆಡಕ್ಕೆ ಮಾಡಿದನು. ಆ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಆ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. He healed the sick. He healed the broken hearted. He cleansed the lepers. He delivered the demon possessed. ಕುಷ್ಠರೋಗಿಗಳನ್ನು ಗುಣಪಡಿಸಿದ್ರು. ಸೈತಾನನ ಪೀಡಿತದಲ್ಲಿ ಇದ್ದಂಥ ಜನರನ್ನು ಬಿಡುಗಡೆ ಮಾಡಿದ್ರು. ಆ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. He is the same yesterday, today and forever.
ಆತನು ಇರುವಾತನಾಗಿದ್ದಾನೆ, ನೆನ್ನೆ ಇದ್ದ ಹಾಗೆ ಇವತ್ತು ನಿರಂತರವಾಗಿದ್ದಾರೆ. ಅದರ ಪ್ರಿಯ ದೇವ ಮಗುವೆ, ಡು ಯು ಬಿಲೀವ್ ದಟ್ ಜೀಸಸ್ ಕ್ರೈಸ್ಟ್, ಈ ಯೇಸು ಕ್ರಿಸ್ತನು ನಮ್ಮ ದೋಣಿನಲ್ಲಿ ಇದ್ದಾರೆ. ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್, ಹೌ ಫಾಸ್ಟ್ ದ ವಿಂಡ್ ಇಸ್ ಬ್ಲೋಯಿಂಗ್, ಎಷ್ಟು ಬಿರುಗಾಳಿ ಬರ್ತಾ ಇದೆ, ಎಷ್ಟು ಉಪದ್ರಗಳು ಬರ್ತಾ ಇದೆ, ಎಷ್ಟು ಹೋರಾಟಗಳು ಇದೆ ಅಂತ ಇಲ್ಲ ಪ್ರಿಯರೇ. ಒಂದೇ ಒಂದು ಕಾರ್ಯ ನಿಶ್ಚಯ ಏನಂದ್ರೆ, ಈ ಯೇಸು ನಮ್ಮ ದೋಣಿನಲ್ಲಿ ಇದ್ದಾರೆ.